ಅದು ಆಧಾರ್ Hello. ನೋಡಿದೇನು? ಆರ್ಡರ್ ಕೊಟ್ಟೇನೆ ಆಗ್ತದೆ, ಪ್ರೊಸೆಸ್ ಆಗತ್ತೆ. ಹೌದಾ? ಆಮೇಲೆ ನಿಮ್ಮ ಇದು ಸೀನಿಯರ್ ಅವ ನೆಕ್ಸ್ಟ್ ಪರ್ಸನ್ ಬರ್ತಾರ, ಅವರು ಬರ್ತಾರ. ಅಲ್ಲೆಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಬೇಕು. ಅವ್ರದ್ದು ಹೇಳೇನಿ, ಅವ್ರದ್ದು ಕೊಡ್ತೇನೆ ಅಂತ ಹೇಳ್ಯಾರ. ಇಬ್ರದ್ದು ಆಗ್ಲಿ ಡಾಕ್ಯುಮೆಂಟೇಶನ್. ಮತ್ತೆ ಅಮೌಂಟ್ ಟ್ರಾನ್ಸ್ಫರ್ ಆಗ್ತದ ಇಲ್ಲ ಸುಮ್ಮ ಮತ್ತೇನ್ರ ಹೆಂಗ? ಆಗತ್ತೆ ಆದ್ರೆ 18ನೇ ತಾರೀಕು ಮೀಟ್ ಆಗೋಣ. ಇಲ್ಲ 18 ಅಲ್ಲ, ಮತ್ತೆ ಚೇಂಜ್ ಮಾಡ್ಬೇಡ ಪುಣ್ಯಾತ್ಮ. ರೈಲ್ವೆ ಟಿಕೆಟ್, ಹೋಟೆಲ್ ಬುಕ್ ಎಲ್ಲ ಬುಕ್ ಮಾಡಿ ನಾನು. ಬೇಡ 18ನೇ ತಾರೀಕು ಮೀಟ್ ಆಗೋಣ. ಆಲ್ರೆಡಿ ನಾ ಬುಕ್ ಮಾಡೀನಿ. ಅಲ್ಲಿ ಬಾ, ಅಲ್ಲಿ ಕೆಲಸ ಮುಗಿಸ್ಬೇಕು ಫಸ್ಟ್ ಡಾಕ್ಯುಮೆಂಟೇಶನ್. ಆಮೇಲೆ ಫಂಡ್ ಟ್ರಾನ್ಸ್ಫರ್ 20ನೇ ತಾರೀಕು ಸ್ಟಾರ್ಟ್ ಆಗ್ಬೇಕು. ಅದೇ ಮಾಡೋಣ, ಫಂಡ್ ಟ್ರಾನ್ಸ್ಫರ್ ಮಾಡೋಣ, ಆದ್ರೆ 18ನೇ ತಾರೀಕು ಮೀಟ್ ಆಗೋಣ. ಮೀಟ್ ಆಗೋದಲ್ಲ, ಈಗ ರೈಲ್ವೆ ಟಿಕೆಟ್, ಹೋಟೆಲ್ ಟಿಕೆಟ್ ಎಲ್ಲ ಬುಕ್ ಮಾಡಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಂದ್ರ ಮಾಡ್ಬಿಡ್ತಾರ ಅಷ್ಟೇ. 18ನೇ ತಾರೀಕು ಮಾಡಂತೀಯ, ನಾನು 18ನೇ ತಾರೀಕು. ಈಗ ಇಲ್ಲಿ ಕೇಳಲಿ, ನೀ ಚೇಂಜ್ ಮಾಡಿ ಇಲ್ಲಿ ಕೇಳಲಿ. ನಾ ಕೋಆರ್ಡಿನೇಷನ್ ಮಾಡ್ಲಿಕತ್ತೀನಿ ಅಂತ ಹೇಳಿ ಇಷ್ಟು ಗಿರ್ಮಿಟ್ ಮಾಡ್ಲಿಕತ್ತೀನಿ. ಸುಮ್ಮನೆ ಮಾತಾಡ್ಬಿಡಲ್ಲ ಬೆಟರ್. ನೀನ್ ಹಂಗಿತ್ತಂದ್ರ ಬೆಸ್ಟ್. ನಾ ಯಾಕೆ ನೋಡಕ್ ಹೋಗ್ಕೊಲ್ಲಿ? ಯಾರ ಜೊತೆ ಮಾತಾಡ್ಬೇಕ? ಆ ಬಸವರಾಜ್ ಅಂತ ಅದ ನೋಡಲ್ಲಿ, ಅವ್ರ ಪೊಲೀಸ್ ಇನ್ಸ್ಪೆಕ್ಟರ್ ನಂಬರ್ ಕೊಡ್ತಾರ, ಅವ್ರ ಜೊತೆ ಮಾತಾಡ್ರಿ ನೀವು ಹೊಸ ಮಂದಿ. ಏನ್ ಬೇಡ, ಫಸ್ಟ್ ನಾನು ನೀನು ಮಾತಾಡೋಣ. ನೀ ಬರಂಗಿಲ್ಲ ನೋಡಪ್ಪ. ಈಗ ನಾ ಬರ್ಲಿಕತ್ತೀನಿ, ಅದು ಬುಕ್ ಆಗ್ಯದ. ಅವತ್ ಬಾ, ನಾ ಆಲ್ರೆಡಿ ಡಿಸ್ಕಷನ್ ಮಾಡಿ ನಿನ್ ಜೋಡಿ. ನೀ ಕೋಆರ್ಡಿನೇಷನ್ ಕೊಡಂಗಿಲ್ಲಪ್ಪ, ನಾ ಸುಮ್ಮನೆ ಸೈಡಿಗೆ ಸರ್ಕೋತೀನಿ. ಅವ್ರಿಗೆ ಚಾವಿ ಗೀವಿ ಎಲ್ಲ ಫುಲ್ ಕಂಪ್ಲೀಟ್ ಅವ್ರಿಗೆ ಒಪ್ಪಿಸ್ತೀನಿ, ಅವ್ರು ಮಾಡ್ಲಿ ಅವ್ರು. ಆತ ಬೇಡ, ಹಂಗೇನ್ ಬೇಡ. 18ನೇ ತಾರೀಕಿಗೆ ಮೀಟ್ ಆಗೋಣಂತ. ನಾನೇ ಬರಾಕ್ ಒಲ್ಲ ಅನ್ನಂತಿಲ್ಲ, ನಿನಗೆ ಬರ್ತೇನೆ ನಾನು. ನನಗೆ ಅದು ಗೊತ್ತಿಲ್ಲ. ಬರ್ತೇನಂತೆ ನನಗೆ ಗೊತ್ತಿಲ್ಲ, ನನಗೆ ಅದು ಸಂಬಂಧ ಇಲ್ಲ. ಅದು ಸಂಬಂಧ ಇಲ್ಲ. ಇಲ್ಲಿ ಕೇಳಿಲ್ಲ. ಈಗ 9ನೇ ತಾರೀಕು ಮೀಟ್ ಆಗ್ಲತ್ತೀವಿ. ನೀ ಅಲ್ಲಿ ಬರ್ಬೇಕು. ಅವ್ರದ್ದು ಏನದ ಅದು ಇದು ಮಾಡ್ಬೇಕು ಅಷ್ಟೇ. ಕೇಳಿಲ್ಲ, ಅರೆಸ್ಟ್ ವಾರೆಂಟ್, ಸರ್ಚ್ ವಾರೆಂಟ್ ಬೇಕಾಗಿಲ್ಲ. ಲಫಡ ಸೀದಾ ಹೇಳಿಗತ್ತನ. ಅವೆಲ್ಲ ಬೇಡ. ಇಲ್ಲ, ಸೀದಾ ಹೇಳಿಗತ್ತಿನ. ಅವ ಲಾಸ್ಟ್ ಕಾಲ್ ಬಸವರಾಜ್ ಅವ್ರು ಹೇಳಾರ, ನೀವು ಹೇಳ್ರಿ ವಾರಂಟ್ ಗಿರೆಂಟ್ ತಗ್ಸತ್ತಪ್ಪ ಅಂತ ತಗಸ್ತೀವಂತ ಅಂದಾರ ಅವ್ರು ಸೀದಾ. ಆತ ಇನ್ನು ಕುಲ್ಲ ಹಂಗೇನ್ ಬೇಡ. 18ನೇ ತಾರೀಕಿಗೆ ನಾ ಬರ್ತೇನೆ ಅಂತ ಹೇಳಂತೇನೆ. ನೀ 18 ತಾರೀಕು ಮತ್ತೊಮ್ಮೆ ಮೀಟ್ ಆಗ್ಪ ಅವ್ರೀಗ. ಸ್ವೀಟ್ ಡಬ್ಬಾ ತಗೊಂಡ್ ಒಯ್ದು ಕೊಡೋರೀಗ. ನನಗ್ ಸಂಬಂಧ ಇಲ್ಲ, ಗೊತ್ತಿಲ್ಲ. ಸ್ವೀಟ್ ಅಲ್ಲ, ಸ್ವೀಟ್ ಅಂಗಡಿ ಬಾಬು ಸಾವು ಯಾವ್ದು ಬಾಬು ಸಿಂಗ್ ಪೇಡ, ಧಾರವಾಡ ಪೇಡ, ಸ್ಪೆಷಲ್ ಪೇಡ ತಗೊಂಡ್ ಹೋಗಿ ಕೊಡೋರೀಗ. ನೋಡ್ರಿ ಫಂಡ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಫಸ್ಟ್ ಟ್ರಾನ್ಸಾಕ್ಷನ್ ಅಂತೇಳಿ. ನನಗ ಸಂಬಂಧ ಇಲ್ಲ. ಈ 9ನೇ ತಾರೀಕು ನಿನ್ ಜೊತೆ ಡಿಸ್ಕಷನ್ ಮಾಡಿ, ಅವ್ರ ಜೊತೆ ಡಿಸ್ಕಷನ್ ಮಾಡಿ ಶೆಡ್ಯೂಲ್ ಮಾಡಿನ ಇಲ್ಲಿ. ನೀ ಗಿರ್ಮಿಟ್ ಆಟ ಮಾಡೋದಿತ್ತಪ್ಪ ಅಂದ್ರೆ ನೀ ಅವ್ರ ಜೊತೆ ಮಾಡು, ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡ್ರಿ, ಕರ್ಕೋರಿ, ನೀವು ಮಾತಾಡ್ರಿ ಅನ್ಬಿಡ್ತೇನೆ ಅಷ್ಟೇ. ಹಂಗೇನ್ ಮಾಡ್ಬೇಡ. 18ನೇ ತಾರೀಕಿಗೆ ನಾನು ಬರ್ತೇನಂತ. ನೀ ಯಾವಾಗಾರ ಬಾರಪ್ಪ, ನಾ 9ನೇ ತಾರೀಕು ಬರ್ಲಿಕತ್ತೀನಿ. ಅಲ್ಲಿ ತಲೆ ಕೆಡಿಸ್ಬೇಡಿ. ಈಗ ಹೇಳಿಗತ್ತೇನೆ ಕೇಳಿಲ್ಲ. ಸರಿ ನೀನ್ ಬಾ 9ನೇ ತಾರೀಕಿಗೆ ಬಾ. ನೀ ಬರ್ತಿಲ್ಲ, ಬರಂಗಿಲ್ಲ, ಬರ್ತೀವೋ ಬರಂಗಿಲ್ಲ. ಅದನ್ನ 18ನೇ ತಾರೀಕು ಆದ್ರೆ ಭಾಳ ವರ್ಕೌಟ್ ಆಗತ್ತೆ. ಭಾಳ ವರ್ಕೌಟ್ ಆಗೋದಲ್ಲ. 9ನೇ ತಾರೀಕಿಗೆ ಅಲ್ಲಿ ಬಂದು ಪೇಪರ್ ವರ್ಕ್ ಫೈನಲೈಸ್ ಮಾಡ್ಬೇಕಲ್ಲಿ. ಅವ್ನು ನಿಮ್ಮ ಮ್ಯಾಲೇಜ್ ಬರ್ಬೇಕು. ಇಲ್ಲಪ್ಪ ಅಂದ್ರೆ ನಾ 9ನೇ ತಾರೀಕಲ್ಲಿ ಬರ್ತೀನಿ, ಇವ್ರು ಬಂದಿಲ್ಲ, ಅರೆಸ್ಟ್ ವಾರಂಟ್ ಇಶ್ಯೂ ಮಾಡ್ರಿ ಅಂತ ಹೇಳ್ಬಿಡ್ತೀನಿ ಸೀದಾ ಅಷ್ಟೇ. ಸೀದಾ ಹೇಳಿಗತ್ತೀನ. ನೀವು ಅದ ಬೇಕಾಗಿತ್ತಪ್ಪ, ಮಾಡೋದೈತಪ್ಪ ಅಂದ್ರೆ ಹಲ್ಕಡಿಗಿರಿ ಕೆಲಸ ಮಾಡೋದೈತಪ್ಪ ಮಾಡಿ ಕೂತ್ಕೊಡ್ರಿ. ನಿಮ್ ಬಗ್ಗೆ ಎಲ್ಲರಿಗೂ ಗೊತ್ತದ. ರೊಕ್ಕ ಅಂತೂ ಕೊಡ್ಬೇಕಂತ ಎಲ್ಲರಿಗೂ ಗೊತ್ತದ. ಆ ಮ್ಯಾಲಿನೋನ್ ಯಾರು ಟೀಮ್ ಇಟ್ಕೊಂಡು ಕೂತಿರಲ್ಲ ನೆಟ್ವರ್ಕ್, ಅವ್ರು ಕೊಡಬೇಕದು. ಮತ್ ನೀ ಯಾಕೆ ಗಿರ್ಮಿಟ್ ಮಾಡ್ಲಿಗತ್ತಿ? ಖಾಲಿ ಪಿಲಿ ನಡಂಗಿಲ್ಲ ಅಂತ ಹೇಳಿಗತ್ತಲ್ಲ. ನಿನಗೆ ಹಿಡಿಯೋರು ಫಸ್ಟ್, ನಿನ್ ಮೇಲೆ ಅರೆಸ್ಟ್ ವಾರಂಟ್ ಅಂತ ಹಾಕ್ಲಿಕತ್ತಾರ ಅವ್ರು. ಸೀದಾ ಹೇಳಿಗತ್ತೀನಿ, ಗೊತ್ತಿಲ್ಲ. ಸೀದಾ ನಿನ್ನ ಮೇಲೆ ಅಂತ ಅನ್ಲಿಕತ್ತಾರ ಫಸ್ಟ್. ನಿನ್ನ ಮೇಲೆ, ಆಮೇಲೆ ಉಳ್ಕಿದವ್ರ ಮೇಲೆ, ಆಮೇಲೆ ಬ್ಯಾಂಕ್ ಮ್ಯಾನೇಜರ್ ಬರ್ತಾನ, ಆಮೇಲೆ ನಿಮ್ಮವ್ರು ಬರ್ತಾರ, ಆಮೇಲೆ ಉಳ್ಕಿದೆಲ್ಲ ಸುಳ ಸುಂಡಿ ಭಾಳ ಡೀಪದು. ಇನ್ನೂ ಇಲ್ಲಿಗೆ ಮುಗಿಯಂಗಿಲ್ಲ ಅದು. ಸುಮ್ನೆ ಖಾಲಿ ಪಿಲಿ ಆಟ ಆಡ್ಕೋತ ಕೂತ್ರೆ. ನೀ ಫಸ್ಟ್ 9ನೇ ತಾರೀಕಿಗೆ ಬಾ. ಫಾರ್ಮಾಲಿಟೀಸ್ ಏನ್ ಮಾಡೋದು 9ನೇ ತಾರೀಕಿಗೆ ಮುಗಿಸ್ಬೇಕ. ನೀ ಸುಮ್ನೆ ಖಾಲಿ ಪಿಲಿ ಟೈಮ್ ಪಾಸ್ ನನ್ ಜೋಡಿ ಮಾಡೋದೈತಪ್ಪ ಅಂತಂದ್ರ ನಾ ಅವ್ರಿಗೆ ಹೇಳ್ಬಿಡ್ತೀನಿ, ನೀವು ಗಿರ್ಮಿಟ್ ಮಾಡೋರ್ ಮಂದಿ ಅದಾರಿ, ನನ್ ಜೋಡಿ ಬರೀ ಗಿರ್ಮಿಟ್ ಮಾಡ್ತಾರ, ನೀವು ತೊಗೊಂಡ್ಬಿಡ್ರಿ, ಏನ್ ಕೆಲಸ ಮಾಡೋದ ನೀವು ಮಾಡಿ ಮುಗಿಸ್ಬಿಡ್ರಿ, ಮುಗಿಸ್ ನಮಗ್ ಕೊಡ್ರಿ ಅಂತಾನ ಅಷ್ಟೇ. ಗೊತ್ತಾತಿಲ್ಲ? ಸುಮ್ಮನೆ ಪಾಪ ಪುಣ್ಯ ಅನ್ಕೋತ ನಾ ಯಾಕೆ ಗುದ್ದಾಡ್ ಕೂಡ್ಲು ಮರ ಖಾಲಿ ಪಿಲಿ? ಯಾವ್ದು ಕೂಡ್ಲಿ? ನನಗೆ ಸಂಬಂಧ ಸೂತ್ರ ಸಂಬಂಧ ಇರೋ ನೀನ ಹಲ್ಕಸ್ಕೊಳ ಮಗ ಇಲ್ಲಿ. ಮತ್ತೇನ್ ಹೂ ಅಂತಿ? ಇದ್ದಂಗ ವ್ಯವಹಾರ ಮಾಡ್ಬೇಕಂತಿನ. ಸುಮ್ಮನೆ ಖಾಲಿ ಪಿಲಿ ಮಂಗಳೂರು, ಕಾರವಾರ, ಡಿಂಗ್ರಿ ಪಿಂಗ್ರಿ ಅನ್ಕೂತ್ ಕೂತ್ರಿ. ಕೆಲ್ಸ ಮಾಡೋದಿರ್ತೋ ಅದು ಮಾಡ್ಬೇಕು ಫಸ್ಟ್. ತಿಳಿತಲ್ಲ ಏನ್ ಹೇಳಿಗತ್ತೀನಿ ಅಂತ ಹೇಳಿ. ಅದ್ ಎಲ್ಲರಿಗೂ ಗೊತ್ತದ ಸುದ್ದಿ. ರೊಕ್ಕ ನೀವ್ ಹಿಡ್ಕೊಂಡ್ ಕೂಡೋರು, ನನಗೆ ಇಲ್ಲಿ ಕೆಲ್ಸಕ್ಕೆ ಹಚ್ಚೋರು
ಆಮೇಲೆ ರೊಕ್ಕ ನೀ ಗಳಿಸಪ್ಪ ಅಂತನೋರು ಈ ಸಿಸ್ಟಮ್ ಸೊಳೆ ಮಗನ್ ಸಿಸ್ಟಮ್ ಎಲ್ಲರಿಗೂ ಗೊತ್ತದ ಗೊತ್ತಾತಿಲ್ಲ ಪಾಯಿಂಟ್ ತಿಳಿತಿಲ್ಲ ಏನ್ ಹೇಳಿವತ್ತಿನ ಅಂತೇಳಿ ಇಲ್ಲಿ ಭಾರತ ಸೊಳೆ ಮಗ ಅಲ್ಲೇನಿ ನಾನ ಏನ 9ನೇ ತಾರೀಕು ಬರ್ತೀಯೋ ಏನ್ ಬರಂಗಿಲ್ಲ ಏನ್ ಸುದ್ದಿ ನಿಂದು ಬರ್ತಾನೆ ತಿಳಿತಿಲ್ಲ ಏನ್ ಇನ್ನೂ ತಿಳಿಸಿ ಹೇಳ್ಬೇಕು ಬಾಂಡ್ ಪೇಪರ್ ಮೇಲೆ ಬರ್ದು ಕೊಡ್ಬೇಕು ಇಲ್ಲ ನೀನ್ ಹಲ್ಕಟ್ಟಿಗಿರಿ ದಂಧ ಏನ್ ಮಾಡಿಯಲ್ಲ ಅದ್ ಎಲ್ಲರಿಗೂ ಗೊತ್ತದ ಆಲ್ರೆಡಿ ನಿಮ್ ಮಂದಿದವ್ರು ಏನ್ ಮಾಡಾರಲ್ಲ ಅಲ್ಲಿ ಹುಸುಳ ಮಕ್ಕಳು ಅದ್ ಎಲ್ಲರಿಗೂ ಗೊತ್ತದ ಜಗತ್ತಿಗೆ ಅದು ಪಾಪ ಪುಣ್ಯ ಅನ್ಕೊಂತ ಅಷ್ಟ ನಾ ರೆಕ್ಟಿಫೈ ಮಾಡ್ಲಿಕತ್ತಿನ ಗೊತ್ತಾತು ಒಳಗಿಂದ ಹೊಲಸ್ ಏನದಲ್ಲ ಮ್ಯಾಲೆ 18% ಕೊಟ್ಟು ಮುಗಿಸ್ಕೋರಪ್ಪ ಅಂತ ಅನ್ಲಿಕತ್ತಿನ ಅದು ನಾ ಅಂದಿಲ್ಲ ನಾ 6% ಅಂದಿದ್ದೆ ಔಟ್ ಜಡ್ಲಿಗತ್ತಾರ ನಿನಗ ನಾ ಅಲ್ಲ ಗೊತ್ತಾತ ಏನ್ ನೀ 9ನೇ ತಾರೀಕು ಬರ್ತೀಯೋ ಬರಂಗಿಲ್ಲೋ ಏನ್ ಸುದ್ದಿ ಕರೆಕ್ಟ್ ಆಗಿ ಕ್ಲಾರಿಟಿ ಕೊಡ ಇಲ್ಲಪ್ಪ ಅಂತಂದ್ರ ನಾ ಏನ್ ಮಾಡ್ತೀನಿ ಅಂತಂದ್ರ ನಾ ಏನ್ ಮಾಡ್ಬೇಕು ಅದ ಮಾಡ್ತೀನಿ ಬೇಸಿಕಲಿ ಅವ್ರಿಗೆ ಎಲ್ಲರಿಗೂ ಗೊತ್ತದ ಸುದ್ದಿ ಬರ್ತಾನೆ ಬರೋದಂದ್ರೆ ಏನ ಅಲ್ಲಿ ಏನ್ ಹಾಡಾಡ್ಲಿಕ್ಕ ಡ್ಯಾನ್ಸ್ ಮಾಡ್ಲಿಕ್ಕೆ ಅಲ್ಲಿ ಬರೋದು ಗೊತ್ತ ಎದಕ್ ಬರ್ತದ ಗೊತ್ತ ಏನ್ ಎದಕ್ ಬರ್ತೀವಳು ಅಲ್ಲಿ ಡಾಕ್ಯುಮೆಂಟೇಶನ್ ಮಾಡ್ಬೇಕಲ್ಲಿ ಡಾಕ್ಯುಮೆಂಟೇಶನ್ ಮಾಡ್ತೀವಪ್ಪ ಅಂತಂದ್ರ ಕೊಡೋದ್ ಪ್ಲಾನ್ ಅದನು ಏನ್ ಸುದ್ದಿ ನಿಮ್ದು ಎಕ್ಸಾಕ್ಟ್ಲಿ ಅವ್ನು ಏನಂತಾರಲ್ಲಿ ಮಂದಿ ಕೊಡೋ ಪ್ಲಾನ್ ಐತೆ ಮತ್ ಕೊಡೋದೈತಪ್ಪ ಅಂದ್ರೆ ಹಿಂಗೆ ಆಟ ಸಿಗತ್ರಿ ಕಲಿಪಿಲ್ಲಿ ನಾ ಬಕರ ಸೊಳಮಗ ಅಂತ ತಿಳ್ಕೊಂಡ್ರಿ ಅದಕ್ಕ ಹಂಗೇನಿಲ್ಲ ಅಲ್ಲಿ ಏನ್ ಗೇಮ್ ಎಕ್ಸಾಕ್ಟ್ಲಿ ಏನ ನನ್ ಕರೆಕ್ಟ್ ಆಗಿ ಹೇಳ ಅವ್ರದ್ದು ಏನ್ ತಲೆಗೆ ಏನ್ ಪ್ಲಾನ್ ಅದ ಅವ್ರದ್ದು ಕೊಡೋದಿಲ್ಲ ಏನಿಲ್ಲ ಕೊಡೋದೈತಿ ಕೊಡ್ತಾರ ಕೊಡೋದಿತ್ತ ಮತ್ ಇಂಥ ಪ್ರಿಯಾಗ ಆಟಾಡ್ಸ್ಬೇಕು ಅಲ್ಲ ನಿಂದ ಆಟ ಅವ್ರದ್ದು ಆಟನ ನಂದ್ ಆಟ ಐತಪ್ಪ ನೀನ್ ಆಲ್ರೆಡಿ ಹೇಳಿದ್ನ ನೀ ಪಾಪ ಹೋಲಿ ಬಿಡಪ್ಪ ಅಂತ ತಿಳ್ಕೊಂಡ್ ಸುಮ್ ಕೂತೀನಿ ಅಷ್ಟ ಗೊತ್ತಾತು ಇದ್ದಿದ್ ಹೇಳಿಗತ್ತನ ಅವ್ರಿಗೆ ಹೇಳಿನ ಏನು ಮಾಡ್ಬೇಡ್ರಿ ಸುಮ್ಮ ಆರಾಮಾಗಿ ಬಗೆಹರಿಸ್ಕೋಣ ಅಂತ ಹೇಳಿನ ನಿನ್ನ ಮೇಲೆ ಬರ್ಲಾರ್ದಂಗ ನಾನು ನೋಡ್ಲಿಕತ್ತೀನಿ ಸೀದಾ ಹೇಳಿಗತ್ತೀನಿ ಅದು ಯಾಕಂದ್ರೆ ಸಿಸ್ಟಮ್ ಎಲ್ಲರಿಗೂ ಗೊತ್ತದ ನೀ ಬಕರ ನನ್ ಮಗ ನಂಬರ್ 1 ಫಾಲ್ತು ಬಕರ ಗೊತ್ತದಲ್ಲ ನಿಮ್ಮಂತವ್ರು ಹಿಡ್ಕೋತಾರ ಛೂ ಬಿಡ್ತಾರ ನಮ್ಮಂತವ್ರ ಕಡೆ ಇಂತ ಹಾಲ್ ಕಡೆಗಿರಿ ಕೆಲಸ ಮಾಡ್ತಾರ ನಿನ್ ಕಡ್ಲಿಂದ ರೊಕ್ಕ ಎಬ್ಬಿಸ್ತಾರ ಆಮೇಲೆ ನಿನಗೂ ಪಾರ್ ಮಾಡ್ತಾರ ಯಾಕಡೆ ಆ ಕಡೆ ಕಳಿಸ್ತಾರ ಪುಣ್ಯ ನೀನ್ ನಸೀಬ್ ಇನ್ನೂ ಜೀವಂತದಿ ಬ್ಯಾರೆಯವ್ರ ಸಮಾಜ ನೋಡು ಆಲ್ ಇಂಡಿಯಾ ಲೆವೆಲ್ನಾಗ 400 ಭಾಷೆಗಳವ ನೀ ಕನ್ನಡ ಭಾಷೆ ಮಾತಾಡ್ತಿ ಪುಣ್ಯ ಉಳ್ದಿ ಜೀವಂತದಿ ಬ್ಯಾರೆಯವರು ಲ್ಯಾಂಗ್ವೇಜ್ ಕಮ್ಯುನಿಟಿದವ್ರು ಏನದಾರಲ್ಲ ನೀ ಇಷ್ಟೊತ್ತಿಗೆ ಹುಟ್ಟಾಗ್ತಿರ ನಿನ್ನ ನಾಮನಿಶಾನ ಇರ್ತಿದ್ದಿಲ್ಲ ಅಲ್ಲಿ ತಿಳಿದಿಲ್ಲ ಪಾಯಿಂಟ್ ಏನ್ ಹೇಳಿಗತ್ತೀನಿ ಅಂತ ಹೇಳಿ ಅಲ್ಲಿ ಧಾರವಾಡ ಬಂದಾಗ ನಿಮ್ ಮನಿಗೆ ಏನ್ ರೋಡ್ ಹೋಗ್ತಿಲ್ಲ ಅಲ್ಲಿ ಎಂಟ್ರೆನ್ಸ್ ಲಿಂದ ಆ ರೋಡ್ ಬ್ಲಾಕ್ ಮಾಡಿ ಸೈಡ್ಗೆ ರೋಡ್ ಕೊಟ್ಟಾರ ಬೋಸಿಡಿ ಮಕ್ಕಳಲ್ಲಿ ಗೊತ್ತದನ ನಾನ್ ನೋಡಿದ್ದು ನಿನ್ನ ಕಡೆ ರೋಡ್ ಹೋಗೋದೇನಲ್ಲ ಆ ಬಸ್ ಸ್ಟ್ಯಾಂಡ್ ಬಾಜುಕಿಂದ ಆ ರೋಡ್ ಬ್ಲಾಕ್ ಮಾಡಿದ್ರಲ್ಲಿ ಮತ್ತೆ ಯಾವ ಲೆವೆಲ್ ಹೋಗ್ಯದ ನೋಡಿ ಸ್ಕೀಮ್ ಪುಣ್ಯ ನೀನ್ ನಸೀಬ್ ಇನ್ನೂ ಜೀವಂತದಿ ಯಾಕೋ ಇಂಗ್ಲಿಷ್ ಬರ್ತದ ಕನ್ನಡ ಬರ್ತದ ಅದ್ರ ಸಂಬಂಧ ಉಳ್ಸ್ಕೊಂಡ್ ಇಟ್ಕೊಂಡ್ರ ನಿನಗ ಸ್ವಲ್ಪ ಹಿಂದಿ ಮಾತಾಡ್ತಿ ಅದು ಬ್ಯಾರೆ ಸಮಾಜದವ್ರು ಆಗಿದ್ರಪ್ಪ ಅಂದ್ರ ನೀನ್ ಇಷ್ಟೊತ್ತಿಗ ನಿಂದು ನಾಮೋನಿಶಾನ ಇರ್ತಿದಿಲ್ಲ ಸುನಿಲಿಂಗನಹಳ್ಳಿ ಇಲ್ಲೇ ಇಲ್ರಿ ಅವ ಅಂತಿದ್ರು ಮಂದಿ ಸತ್ ಹೋಗೇನ್ರವ ಅಂತಿದ್ರು ಗೊತ್ತದಿಲ್ಲ ಇದು ಪ್ರಾಕ್ಟಿಕಲ್ ಜೀವನ ಲೈಫ್ ಸ್ವಲ್ಪ ಹೊರಗ್ ಬಂದು ನೋಡು ಸೊ ಈಗ ಏನಪ್ಪಾ ಅಂತಂದ್ರ ಖಾಲಿ ಪಿಲಿ ಲಫಡ ಮಾಡ್ಬೇಡ ಮಾಡ್ಕೋಬೇಡ ಅದೇನದ ಸುದ್ದಿ ಕರೆಕ್ಟ್ ಆಗಿ 9ನೇ ತಾರೀಕಲ್ವಾ DC ಆಫೀಸಿಗೆ ಏನ ತಿಳಿತಿಲ್ಲ ಹಿರೇಸನ ಮಾಡ್ಬೇಡ ಬಕರ ಅಂತ ತಿಳ್ಕೊಬೇಡ ಗೊತ್ತಾತಿಲ್ಲ ತಿಳಿತಿಲ್ಲ ಏನ್ ಹೇಳಿಗತ್ತೀನಿ ಅಂತೇಳಿ ನೀ ಏನ್ 18% ಅವ್ರ 18% ನನ್ಗೇನು ಉಪಯೋಗ ಇರಲಿಲ್ಲ ಅದು ಜುಜುಬಿ ಅದು ಫಾಲ್ತು ಥೂ ಅಂತ ಉಳ್ತಾರ ಅದು ಗೊತ್ತಾತಿಲ್ಲ ನಾನು ಜಡಿಬೇಕಂತ ತಿಳ್ಕೊಂಡು 18% ತಗೊಳಿಗತ್ತೀನ ಗೊತ್ತಾತ ನಾ ಏನ ಪಾಪ ಪುಣ್ಯ 18% ಕೊಡ್ಲಿಕತ್ತಾರಪ್ಪ ನಮಗಂತ ತಗೊಳಿಗತ್ತಿಲ್ಲ ಗೊತ್ತಾತ ಅಲ್ಲಿ ರೊಕ್ಕ ತಗೊಂಡಲ್ಲಿ ಪರ್ಸನಲ್ ಲೋನ್ 18% ಕೊಡ್ತಾರಲ್ಲಿ 13, 12, 15 ಆಕ್ಸಿಸ್ ಬ್ಯಾಂಕ್ ನನಗ ಕೇಳ್ತಾರ ಬೇಕೇನ್ರಿ ಅಂತೇಳಿ ಪರ್ಸನಲ್ ಲೋನ್ ಹಿಂಗವ ಸಿಸ್ಟಮ್ ಅಲ್ಲಿ ಇನ್ನು ಬರ್ಬಾದ್ ಸಿಸ್ಟಮ್ ಹಲಿಗೆರೆ ಸಿಸ್ಟಮ್ ಅವ ನೀವೇ ಹೇಳಿ ಕ್ರೆಡಿಟ್ ಕಾರ್ಡ್ ರೊಕ್ಕ ಹೆಂಗೆ ಬಸ್ತಾರ ಅಂತೇಳಿ ನಾನ್ ಜುಡಿ 9ನೇ ತಾರೀಕು ಸಿಗೋಣ ನಾ ಬರ್ತೇನೆ 9ನೇ ತಾರೀಕಿಗೆ 9ನೇ ತಾರೀಕಿಗೆ ಬಾ ಅದ್ ಕೆಲ್ಸ ಮುಗಿಸೋದ ಆ ಸೀನಿಯರ್ ಪರ್ಸನ್ ಹೆಸರೇನು ಒಂದು ಡಿಸೈಡ್ ಆಗ್ಯದೋ ಏನ್ ಇನ್ನು ಹಂಗ ಆಟ ಆಡ್ಕೋತ ಕೂತಿರೋ ಹೊಸ ಮಂದಲ್ಲಿ ಸುಮ್ನೆ ಮಾರುತಿ ಸೀನಿಯರ್ ಪರ್ಸನ್ ಯಾರು ಅದಾರ ಅಲ್ಲಿ
ಅವ್ರ ಹೆಸರು ಹೇಳಿ. ಮಾರುತಿ. ಮಾರುತಿನೋ ಯಾರು ಅವ್ರು? ಮಾರುತಿ ಏಜ್ ಎಷ್ಟು ಅವ್ರದ್ದು? ಏಜ್ ಒಂದು 52-55 ಮಟ ಇರ್ಬೇಕು. ಆಧಾರ್ ಕಾರ್ಡ್ ಎಲ್ಲ ಅದ ಅವ್ರದ್ದು ಕರೆಕ್ಟ್ ಆಗಿ ಅದೇ ಪ್ರಾಪರ್? ನಿಂದ ಅದು ಮಾಡ್ಕೊಂಡ್ಬಿಡು, ಮುಗಿಸೋದು. ಯಾವ ಏನ್ ಸುದ್ದಿ ಅದು ಮಾಡ್ಕೊಂಡ ಬಿಡ್ತಾನೆ ಈಗ. ನಾ ಸೀರಿಯಸ್ ಆಗಿ ಹೇಳಿಗತ್ತೀನಿ, ಅಡ್ಡ ದಾರಿ ಹಿಡಿಬೇಡ. ಹೇಳಿಗತ್ತೀನಿ ಕೇಳಿಲಿ. ಇನ್ಶೂರೆನ್ಸ್ ಪಾಲಿಸಿ ಸ್ಕೀಮು ಏಜೆಂಟ್ ಮೆಕ್ಯಾನಿಸಮ್ ನನ್ನ ಕೇಸ್ನಾಗ ಇಲ್ಲಿ ಹೊಡಿಬೇಡ. ಅದೇನ್ ಹೊಡೆದಿಯಲ್ಲ, ರೊಕ್ಕ ಫಸ್ಟ್ ತಗೊಂಡು ಆಮೇಲೆ ಕೇಳಿದ್ರೆ ಕೊಡೋನ್ ತಗೋ ಅಂತೇಳಿ. ಅದ ಇನ್ಶೂರೆನ್ಸ್ ಮೆಂಟಾಲಿಟಿ ಅದು, ಗೊತ್ತಾತಿಲ್ಲ? ಆಯ್ತು ಈಗ 9ನೇ ತಾರೀಕು ಸಿಗೋಣ ಅಂತ. ಗೊತ್ತಾತಿಲ್ಲ ಏನ್ ಹೇಳಿಗತ್ತೀನಿ ಅಂತೇಳಿ. ಕೇಳ, ಇದು ಮಾಡಬೇಡ ಕೆಲಸ, ಎಂತ ಕೆಲಸ ಮಾಡಬೇಡ. ಬೇರೆಯವ್ರಾದ್ರ ಬಡಿತಾರ, ಹಿಡ್ಕೊಂಡು ಬಡಿತಾರ ಫಸ್ಟ್. ಸರಿ ಆಯ್ತು, ಗೊತ್ತಾತ? 9ನೇ ತಾರೀಕು ಏನ ಮುಂಜಾನೆ? ಸರಿ 2ನೇ ತಾರೀಕಿಗೆ ನೀನ್ ಕಾಲ್ ಹಚ್ತೀನಿ, ಅದು ರೆಡಿ ಇರ್ಬೇಕು. ನೆಕ್ಸ್ಟ್ ಡೇ ಅಲ್ಲಿ ಬಂದು ಮುಟ್ಟಿದ ಮೇಲೆ ಎಲ್ಲ ನಾನು ಮುಂಜಾನೆ ಕಾರ್ಯಕ್ರಮ ಆದ್ಮೇಲೆ ನಿನಗೆ ಫೋನ್ ಹಚ್ತೀನಿ, ಅಲ್ಲಿ ಬರ್ಬೇಕಲ್ಲ ಡಿ ಸಿ ಆಫೀಸಿಗೆ. ಸರಿ ಏನ ಅವ್ರದ್ದು ಟೈಮಿಂಗ್ ಏನಂದ್ರೆ 9 to 5 ಇರ್ತದೆ. ನಾವು ಅಲ್ಲಿ ರೆಡಿ ಇರ್ಬೇಕು. ನೀವ್ ಮುಂಜಾನೆ 7 ಗಂಟೆ ಸುಮಾರು ರೆಡಿ ಇರ. ಗೊತ್ತಾತಿಲ್ಲ? ಈಗ ಹೇಳಿಗತ್ತೀನಿ ಪ್ಲಾನ್. ಈಗ ಆಧಾರ್ ಕಾರ್ಡ್ ಯಾವ ಕೊಡ್ತೀನಿ ನೀನು? ಯಾವ ಕೊಡ್ಬೋದು ಅಂದಾಜು? ಇಬ್ಬರು ಅವತ್ತಲ್ಲ, ಅವತ್ತಂದ್ರೆ ಆ ಮನೆ ಹಾಳವು. ಈಗ ನೀನು ಮುಗಿಸಿ ನನಗೆ ಕೊಡ್ಬೇಕಂತ ಹೇಳಿನ ಪ್ಲಾನ್. ನಿನಗೆ ಹೇಳಿನ ಆಲ್ರೆಡಿ 3 ದಿವಸ ಮುಗಿಸಿ ಕೊಡು ಅಂತೇಳಿ. ಅದು ಬಾತ್ ತಗೊಂಗಿಲ್ಲ ಅದು, ಗೊತ್ತಾತಿಲ್ಲ? ಯಾಕಂದ್ರೆ ಅಲ್ಲಿ ಮಂದಿ ಕಾಂಟ್ಯಾಕ್ಟ್ಸ್ ಇರ್ತಾರೆ, ಸೆಂಟರ್ ಇರ್ತದೆ. ಮುಗಿಸಿ ಹಚ್ಚಿ ಕೊಡ್ರಿ ಒಂದ್ ಡಾಕ್ಯುಮೆಂಟ್ ಅಂದ್ರೆ ಕೊಡ್ತಾನಲ್ಲಿ. ಗೊತ್ತಾತಿಲ್ಲ? ನನಗ್ ಗೊತ್ತು ಹೆಂಗ್ ಮಾಡ್ತಾರ ಅಂತೇಳಿ ಅಲ್ಲಿ ಮಂದಿದವ್ರು. ನೀನು ಒಂದು ಕನ್ನಡ ಪೇಪರ್ ಒಂದ್ ಪತ್ರ ತಂದಿದ್ದಿ, ಪ್ರೈಸಸ್, ಹೋಟೆಲ್ ಪ್ರೈಸ್ ಅಂತೇಳಿ. ನೆನಪದಿಲ್ಲ? ಬಾಲಕ ರೂಪಾಯಿ 20 ರೂಪಾಯಿ 15 ರೂಪಾಯಿ ಸೀರಾ ಪ್ರಿಂಟ್ಔಟ್ ತಂದಿದ್ದಿಲ್ಲ? ನೆನಪಿಲ್ಲ? ನನಗ್ ನೆನಪದ. ಹಂಗಲ್ಲಿ ಕಾಂಟ್ಯಾಕ್ಟ್ಸ್ ಇರ್ತಾರ, ಮಂದಿ ಇರ್ತಾರ. ಅಲ್ಲಿ ಪಟಕನ ಹೋಗಿ ಮಾಡಿಸಿ ಅದು 3 ದಿವಸ ಮುಗಿಸ್ಬಿಡು ಕೆಲಸ. 3 ದಿವಸ ಅಂದ್ರೆ ನೀ ಹೋಗಿ ಮಾಡಿಯೋ ಇಲ್ಲೋ ಸ್ಟಾರ್ಟ್ ಮಾಡಿ ಏನ್ ಮಾಡಿಯೋ? ಹಿಂಗ್ ಕೆಲಸ ಮಾಡಿಯೋ ಮತ್ತೆ ಹೆಂಗ? ಸ್ಟಾರ್ಟ್ ಮಾಡೇನೆ. ಯಾವ ಕೊಟ್ಟಿ ಅದು ಅಪ್ಲಿಕೇಶನ್? ಇವತ್ತು ಬೆಳಿಗ್ಗೆ ಕೊಟ್ಟ ನೋಡು. ಎಲ್ಲಿ ಕೊಟ್ಟಿ ಅದು? ಇಲ್ಲೇ ಧಾರವಾಡ ಒಂದ್ ಸೆಂಟರ್ ಐತಿ. ಎಲ್ಲಿ ಬರ್ತದ? ಎಲ್ಲಿ ಬರ್ತದ ಅದು? ಇಲ್ಲೇ ಕೋರ್ಟ್ ಸರ್ಕಲ್ ಹತ್ರ ಐತಿ. ಸುಮ್ಮನೆ ಹೋಗಿಬೇಡ, ಅದಕ್ಕೆ ಹೇಳಿದನ. ಇಲ್ಲ ಸುಮ್ಮನೆ ಹೋಗಂತಿಲ್ಪ, ಕೋರ್ಟ್ ಸರ್ಕಲ್ ಐತಿ, ಕೊಟ್ಟೇನಿ. ಆಯ್ತು. ಈಗ ಮುಂದ್ ಇಂಥವ್ ನೀ ಮಾಡ್ಕೋತ ಕೂತ್ರ ನನ್ನಂತವ್ರು ನಡಕ್ ಯಾರು ಬರಂಗಿಲ್ಲ, ಅವರು ಬರ್ತಾರ ಮಂದಿ. ಬಸವರಾಜ್ MS ಟೀಮ್ ದವ್ರ ಬರ್ತಾರ, ಪೊಲೀಸ ಬರ್ತಾರ. ನಾ ಸುಮ್ಮನೆ ನೀ ಅದನ್ನ ತಗೊಂಡು ನಾ ಅದನ್ನ ತಗೊಂಡು ನಾ ನಿನಗೆ ಇದು ತಗೊಂಡು ನಿಂತೀನಿ ಅಷ್ಟೇ. ಇಲ್ಲಪ್ಪ ಅಂದ್ರೆ ಬೇರೆ ಇದ್ರೆ ನಾ ಸೀದಾ ಕೈ ಎತ್ತಿ ಬಿಡ್ತಿದ್ದೆ. ನೀವು ನೋಡ್ಕೋರಿ ನನಗೆ ಏನ್ ಬರೋದು ಕೊಡ್ರಿ ಅಂತಿದ್ದೆ ನಾ. ಪ್ರಾಫಿಟ್ ಗೊತ್ತಾತಿಲ್ಲ? ನಾ ಪಾಪ ಅಂತೇಳಿ 18% ತಗೊಳಿಕತ್ತಿಲ್ಲ, ಅದು ಹೇಳ್ತೀನ. ಯಾಕಂದ್ರೆ ಅಲ್ಲಿ ಹಲ್ಕಟಗಿರಿ ದಂಧ ಏನಾಗ್ಯದ ನನಗೂ ಗೊತ್ತದ, ಎಲ್ಲರಿಗೂ ಗೊತ್ತದ, ನಿನಗೂ ಗೊತ್ತದ ಅಲ್ಲಿ ಸುದ್ದಿ. ಆದ್ರೂ ಹೋಲಿ ಬಿಡಪ್ಪ, ಸುನೀಲ್ ಅಂತ ತಿಳ್ಕೊಂಡು ಬಿಟ್ಟಿನ. ಗೊತ್ತಾತ? ಕ್ಲಾರಿಟಿ ಬಂದಿಲ್ಲ? ಈಗ ಕ್ಲಾರಿಟಿ ಬಂತಿಲ್ಲ? ನನ್ ರೊಕ್ಕ ನಿನಗ್ ಕೊಟ್ಟು ನಾ ದುಡುದು ನಾ ಕಡಿದು ಮಾಡು, ನಾ ಕಡೆ ಕೊಡ್ರಿ ನಾವು ಹಿಡ್ಕೊಂಡು ಮಜಾ ಮಾಡ್ತೀವಿ ಅಂದ್ರೆ ಯಾ ಸೊಳ ಮಕ್ಕಳು ಕೊಡ್ತಾನ? ಕುಚ್ಚನಾಗಿ ಕೊಡುದು ನನಗಿಲ್ಲ. ಅವ್ ಯಾವ ಹುಸುಳ ಮಕ್ಕಳು ಟೀಮ್ ಅದು? ಆಯ್ತು, ಈಗ ಮಂಗಳವಾರ ಬಂದಿನ ಮಾತಾಡೋಣ. ತಿಳಿತಿಲ್ಲ ನಾ ಏನ್ ಹೇಳಿಗತ್ತೀನಿ ಅಂತೇಳಿ. ಇದು ಪಾಪ ಪುಣ್ಯ 18% ತಗೊಳಗತ್ತಿಲ್ಲ. ಗೊತ್ತಾತು. 9ನೇ ತಾರೀಕಿಗೆ ಬಾ, ವ್ಯವಹಾರ ಮುಗಿಸು. ನೀ ನಡಕ್ ನಿಂತು ಮಾಡ್ಲಿಗತ್ತಿ, ಅದಕ್ಕೆ ನೀ ಮುಗಿಸು. ನಿನಗ ಇಡ್ಲಿಗತ್ತಾರ ಅವ್ರು ಓಸು ಮಂದಿ, ಬೇರೆಯವ್ರಿಗೆ ಯಾರು ಇಡ್ಲಿಗತ್ತಿಲ್ಲ. ನಿನಗ ಪರ್ಟಿಕ್ಯುಲರ್ ನಿನಗ. ಯಾಕಂದ್ರೆ ನೀ ಹೆಂಗಪ್ಪ ಅಂದ್ರೆ ಬಿಸಿ ತುಪ್ಪಿದ್ದಂಗ, ನಿನಗ್ ಕೊಲ್ಲಿಕ್ಕೂ ಬರಂಗಿಲ್ಲ, ಜೀವಂತ ಇಡ್ಲಿಕ್ಕೂ ಬರಂಗಿಲ್ಲ, ನಡಕಿಟ್ಟಾರ. ಅದು ಪುಣ್ಯ. ಯಾಕೋ ಜೀವಂತದಿ ಪುಣ್ಯ, ಭಾರಿ ಪುಣ್ಯ, ನಸೀಬ್ ಇದ್ದಿದ್ ಹೇಳ್ತೀನಿ ಕೇಳು. 400 ಭಾಷೆ ಅವ ಇಂಡಿಯಾನಾಗ, ನಿಂದು ಪುಣ್ಯ. ಸರಿ ಆಯ್ತು, ಫೈನ್. ಇಡ್ತೀನಿ ನೋಡು ಫೋನ್. ಸಾಟರ್ಡೆ ಫೋನ್ ಮಾಡ್ತೀನಿ, ರೆಡಿ ಮಾಡಿ ಕಳ್ಸ ನಂಗೆ ಇಬ್ರದು ಒಟ್ಟ. ನಾನ್ ನಿಂದ ಕೆಲಸ ಮಾಡ್ಲಿಕತ್ತೀನಿ, ಅದಕ್ಕೆ ಹಿಂಗದ. ಅವ್ರು ಮಾಡೋದು ಬೇರೆ ತರ ಕರಿತಿದ್ದು, ಸೀದಾ ಹೇಳಿಗತ್ತೀನಿ. ಸರಿ ಓಕೆ. ಫಸ್ಟ್ ಸಾಟರ್ಡೆ ಕಳ್ಸ್ ಬನ್ನಿ, ಅಷ್ಟು ಮಾಡು. ಸರಿ. ಓಕೆ.